ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಕಡುಬು ಗಣೇಶ ಸ್ಪೆಷಲ್ಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಕಡಲೆಪಪ್ಪು 6 ಕಪ್ ತೊಗೊಂಡಿದ್ದೀನಿ ಈ ಕಪ್ಪಿಂದ. ಮತ್ತು ಇಲ್ಲಿ 6 ಕಪ್ಪು ಪೀನಟ್ ತೊಗೊಂಡಿದ್ದೀನಿ. ಎಲ್ಲ ಮೆಜರ್ಮೆಂಟ್ ಪ್ರಕಾರ ತೊಗೊಂಡ್ರೆ ಟೇಸ್ಟ್ ಸರಿಯಾಗಿರುತ್ತೆ. ಇದನ್ನು ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇದರಲ್ಲಿ ತಕ್ಕಷ್ಟು ಏಲಕ್ಕಿ ಹಾಕ್ಕೋಬೇಕು. ನುಣ್ಣು ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಇಲ್ಲಿ 3 ಕಪ್ಪು ಕೊಕೊನೆಟ್ ಹಾಕ್ಕೊತಾ ಇದ್ದೀನಿ ನಾನು. ನಿಮಗಿಂತ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲೇ ನಾನು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಬೆಲ್ಲನೂ 6 ಕಪ್ ಹಾಕ್ಕೊತಾ ಇದ್ದೀನಿ. ಎಲ್ಲ ಕ್ವಾಂಟಿಟಿ ಸರಿಯಾಗಿ ತೊಗೊಂಡ್ರೆ ಸ್ವೀಟ್ ಕೂಡ ಸರಿಯಾಗಿರುತ್ತೆ. ಸ್ಪೂನನ್ನು ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ 3 ಕಪ್ ವಾಟರ್ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಸಾಲ್ಟು, ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು 3 ಗ್ಲಾಸ್ ವಾಟರ್ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. 3 ಗ್ಲಾಸ್ ವಾಟರ್ಗೆ 2 ಗ್ಲಾಸ್ ಅಕ್ಕಿ ಸರಿ ಹೋಗುತ್ತೆ. ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ನಾನ್ ಸ್ಟಾಪ್ ಮಿಕ್ಸ್ ಮಾಡ್ಕೊತಾ ಇದ್ದರೆ ಅಲ್ಲಲ್ಲಿ ಉಂಡೆ ಕಟ್ತಿರ ಇರುತ್ತೆ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಾಕ್ಕೊತಾ ಇರಬೇಕು. ನೋಡಿ, ಒಂಚೂರು ಗಂಟು ಕಟ್ಟಿಲ್ಲ. ಮುದ್ದೆ ಕಲಸೋ ಕೋಲಿಂದ ಚೆನ್ನಾಗಿ ಇದು ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನೆಲ್ಲ. ಈಗ ಇದನ್ನು ತೆಗೆದುಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಸ್ಟೀಮ್ಗೆ ಇಡಬೇಕು. ಇಲ್ಲಿ ಸ್ಟೀಮ್ ಆಗಿದೆ. ಇನ್ನು ತೆಗೆದುಬಿಟ್ಟು ಚೆನ್ನಾಗಿ ನಾದ್ಕೊಂಡು ಮುದ್ದೆ ಥರ ಮಾಡ್ಕೋಬೇಕು. ಗಾಳಿಗೆ ಬಿಡಬಾರ್ದು. ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ತೆಗೆದುಕೊಂಡು ಮಾಡ್ಕೋಬೇಕು. ಪ್ಲೇಟ್ ಮುಚ್ಕೊಂಡು ಸ್ವಲ್ಪ ತಗೊಂಡು ಇದರ ಪ್ರೆಸ್ ಮಾಡಿಕೊಂಡು ಅದರಲ್ಲೇ ಪೂರ್ಣ ಹಾಕ್ಕೊಂಡು ಫೋಲ್ಡ್ ಮಾಡಬೇಕು ಕಡುಬು ಥರ. ಎಲ್ಲ ಹೀಗೆ ಮಾಡ್ಕೋಬೇಕು. ಕಡುಬು ರೆಡಿಯಾಗಿದೆ.